ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಹಿರಿಯರಾದಂಥ ಬಸವರಾಜ ಹೊರಟ್ಟಿ ಸಾಹೇಬ್ರೆ, ತಮಗೆ ಕಾನೂನು ಈ ಅಸೆಂಬ್ಲಿಲೇ ತರಬೇಕು ಅಂತೇಳಿ ನಿರ್ಧಾರ ಮಾಡಿ ನನ್ನ ಹತ್ರ ವಿಚಾರವನ್ನ ಹಂಚಿಕೊಂಡಿರುವಂತ HK ಪಾಟೀಲ್ ಸಾಹೇಬ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರೂ ಕೂಡ ಆಶೀರ್ವಾದನ ಮಾಡಿದಂತ, ಈ ನಿಮ್ಗೆ ರಜಾ ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರದಲ್ಲಿ ಚಿಂತನೆ ಮಾಡಿದಂತ ನಮ್ಮ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾಯರೇ, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಿರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಅಶೋಕ್ ಇಂಚಕೇರಿ ಅವರೇ, ಉಗ್ರಪ್ಪನವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಅದೊಂದು ದೊಡ್ಡ ಸಮಿತಿ ಮಾಡಿಸ್ಕೊಂಡು ಹಿಂದೆ ಇಡೀ ರಾಜ್ಯ ಉದ್ದಕ್ಕೂ ಕೂಡ ಹೋರಾಟ ಮಾಡಿ ಒಂದು ದೊಡ್ಡ ರಿಪೋರ್ಟ್ ಅನ್ನೇ ತಯಾರು ಮಾಡಿದ್ದಾರೆ ನಿಮ್ಮ ರಕ್ಷಣೆ ಬಗ್ಗೆ. ಮಾನ್ಯ ಶ್ರೀ ಉಗ್ರಪ್ಪನವರು, ನಾಗಲಕ್ಷ್ಮಿ ಚೌಧರಿ ಅವರು ಬಹಳ ಆಕರ್ಷಣೀಯವಾಗಿ ನಿಮ್ಮ ಸೇವೆಯನ್ನ ಮಹಿಳೆಯರಿಗೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆಯೋಗದ ಮುಖಾಂತರ. ಇನ್ನ ಸೌಮ್ಯ ಅವರು ಇದ್ದಾರೆ, ಆರತಿ ಇದ್ದಾರೆ, ನಮ್ಮ MLC ಅವರು ಇದ್ದಾರೆ, ನಮ್ಮ ಭದ್ರಾವತಿ ಅವರು, ಇನ್ನೆಲ್ಲ ವೇದಿಕೆ ಇರುವಂತ ಎಲ್ಲ ಗಣ್ಯರೇ, ವಿಶೇಷವಾಗಿ ಸಮಾಜದ ನಿಮ್ಮ ಸಂಘದ ಅಧ್ಯಕ್ಷರಿದೆ ರೋಶ್ನಿ ಗೌಡರವರು ಮತ್ತು ಅವರೆಲ್ಲ ಪದಾಧಿಕಾರಿಗಳೇ. ಭಾಷಣ ಮಾಡೋದಿಲ್ಲ ಏನಿಲ್ಲ, ಸಂಘಟನೆ ಇದು ಬಹಳ ಮುಖ್ಯ. 50% ಜಾಸ್ತಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ತಾವೆಲ್ಲ ಇದ್ದೀರಿ, ಬೇರೆ ಬೇರೆ ಎಲ್ಲ ಇದ್ದೀರಿ. ಹೊಸದಾಗಿ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಗಳು ನಾವು ಎಲ್ಲ ಬಂದು ಈ ಜ್ಯೋತಿನ ಬೆಳಗಿಸಿದ್ದೇವೆ. ನೀವು ರಜಾ ಘೋಷಣೆ ಬಿಡಿ, ಇಡೀ ವರ್ಲ್ಡ್ ವುಮೆನ್ಸ್ ಡೇ ಅಂತ ಆರ್ಗನೈಸೇಷನ್ ಆಗಿದೆ. ಎಲ್ಲ ಬಂದಿದ್ದಂಗೆ ನಿಮ್ದು ಕಲರೇ ಬೇರೆ ಇತ್ತು. ಇಲ್ಲಿ ಒಳಗಡೆ ಬಂದ ತಕ್ಷಣ ಹೊಸ ಕಲರ್ ಹಾಕೊಂಡಿದೀವಿ, ಯೆಲ್ಲೋ ಕಲರು. ಈ ಕಲರ್ ಏನಿದೆ ಇದು ಇಂಟರ್ನ್ಯಾಷನಲ್ ಕಲರ್. ಈ ಕಲರ್ ಬಿಡಕ್ ಹೋಗ್ಬೇಡಿ ನೀವು, ಇದನ್ನ ಕಾಪಾಡಿ. ನೆಕ್ಸ್ಟ್ ಎಲ್ಲ ಈ ಕಲರ್ ನೀವೆಲ್ಲ ಬಳಸ್ಕೊಳ್ಳಿ. ಈ ಕಲರ್ ಇಂದನೇ ನಿಮ್ಮನ್ನ ಗುರ್ಸೋಂತ ವ್ಯವಸ್ಥೆ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಸೊ ಅದಕ್ಕೆ ನೀವು ಮರೆಯಕ್ಕೆ ಹೋಗ್ಬೇಡಿ. ಸೊ ಮಹಿಳೆಯರು ಕರುಣೆಯ ಕಡಲು, ಮಮತೆಯ ಮುಗಿಲು, ಇದ್ರ ಬಗ್ಗೆ ನಮ್ಗೆಲ್ಲ ನಂಬಿಕೆ ಇದೆ. ಸಿದ್ದರಾಮಯ್ಯನವರಾಗ್ಲಿ, ನಾನಾಗ್ಲಿ, ಯಾರೇ ಆಗ್ಲಿ, ವಿತೌಟ್ ಇನ್ ಎವ್ರಿ ಹೌಸ್ ವಿತೌಟ್ ಎ ವುಮನ್ ದೇರ್ ಇಸ್ ನೋ ಸಕ್ಸಸ್ಫುಲ್ ಮೆನ್. ಅದ್ರ ಬಗ್ಗೆ ನಂಬಿಕೆ ಇದೆ. ನಾವೆಲ್ಲ ರಾಜಕಾರಣ ಮಾಡಿಕೊಂಡು ತಿರ್ಕೊಂಡು ಮನೆಗೆ ಟೈಮೇ ಕೊಡುದಿಲ್ಲ. ಅಲ್ಟಿಮೇಟ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಎಲ್ಲ ಕೂಡ ಮನೆಯನ್ನ ನಡೆಸಿ ಮಾಡ್ಕೊಂಡೆಲ್ಲ ಬರ್ತಾ ಇದ್ದಾರೆ. ನನಗೂ 2 ಹೆಣ್ಮಕ್ಳಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ನನಗಿನ್ನ ಎಫಿಷಿಯೆಂಟ್ ಆಗಿ ನನ್ನ ಮಕ್ಕಳೇ ಕಾಣ್ತಾ ಇದ್ದಾರೆ. ಸೊ ಅಂದ್ರೆ ನನ್ನ ಚಿಕ್ಕ ವಯಸ್ಸಲ್ಲೇ ನಾನು ಅವ್ರು ಮಾಡಿದ ಸಾಧ್ಯ ನಾನು ಮಾಡೇ ಇರಲಿಲ್ಲ. ಸೊ ಆ ರೀತಿ ಮನೆಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಯು ಆರ್ ಮೋರ್ ಕೇಪಬಲ್ ದೆನ್ ಮೆನ್. ಇವತ್ತು ಹಿಂದೆ ಕೂಡ ಮುಖ್ಯಮಂತ್ರಿಗಳು ನಾನು DGನ ಬೇರೆ ಗಂಡು ಮಕ್ಕಳು ಮಾಡಲಿ ಅಂತ ನನಗೆ ಆಸೆ ಇತ್ತು. ಆಗ ನೀಲಮಣಿ ರಾಜ್ ಅರೆಸ್ಟ್ ಮಾಡಿದ್ರು ಮುಖ್ಯಮಂತ್ರಿಯವರು DGನ. ಈಗ 2 ಚೀಫ್ ಸೆಕ್ರೆಟರಿ ಕೂಡ ಅವ್ರ ಕಾಲದಲ್ಲಿ ಹೆಣ್ಮಗಳೇ ಇದ್ದಾಳೆ. ಶಾಲಿನಿ ಇದ್ದಾರೆ, ಹಿಂದೆ ರತ್ನಪ್ರಭಾ ಕೂಡ ಇದ್ರು. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಮಾಡಕ್ ಕೂಡ ನಿಮ್ಗೆ ಎಲ್ಲಾ ತರದ ಕೆಪಾಸಿಟಿ ಇದೆ. ಯಾರನ್ನು ಕೂಡ ಯಾರು ಕಡಿಮೆ ಇಲ್ಲ ಅನ್ನೋದು ಕೂಡ ನಮ್ಗೆ ಅರಿವಿದೆ. ಸೊ ಅದಕ್ಕೆ ಆಗ್ಲೇ ನಾನು ರೋಶ್ನಿ ಗೌಡ ನೋಡಿದೆ, ಹೊಸ ಉರುಪ್ನಲ್ಲಿ ಒಂದು ದೊಡ್ಡ ಪಟ್ಟಿ ಇಟ್ಕೊಂಡು ಕಂಪ್ಲೇಂಟ್ ಬಾಕ್ಸ್ ಆಗ್ಬಾರ್ದು, ಏನಾದ್ರು ಹೋರಾಟದ ಬಾಕ್ಸ್ ಆಗ್ಬೇಕೆ ಹೊರತು ನೀವು ಹೋರಾಟದಿಂದನೇ ನಿಮ್ಮ ಹಕ್ಕಿದೆ, ಹಕ್ಕನ್ನು ನೀವೆಲ್ಲ ಸೇರಿ ಚಲಾಯಿಸ್ಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ಸೇರಿ ಕೆಲಸ ಮಾಡಬೇಕು.